ಭಾರತವು ತನ್ನ ಧರ್ಮ, ಇತಿಹಾಸ, ಕಲೆ, ಹಬ್ಬ, ಭಾಷೆ ಇತ್ಯಾದಿ ವಿಷಯಗಳಲ್ಲಿ ಭಾರತ ದೇಶವು ಇಡೀ ಪ್ರಪಂಚದಲ್ಲಿ ಪ್ರಸಿದ್ಧಿ ಹೊಂದಿದೆ. ಈಗ ನಮ್ಮ ಭಾರತ ದೇಶದಲ್ಲಿ ಕುಂಭಮೇಳ ಪ್ರಾರಂಭವಾಗಿದೆ. ಇದು ಜನವರಿ 13ರಂದು ಪ್ರಾರಂಭವಾಗಿದ್ದು ಫೆಬ್ರವರಿ 26, 2025ರಂದು ಮುಕ್ತಾಯಗೊಳ್ಳಲಿದೆ. ಕುಂಭಮೇಳದ ಬಗ್ಗೆ ಸ್ವಲ್ಪ ಇತಿಹಾಸವನ್ನು ತಿಳ್ಕೊಳ್ಳೋಣ. ಏನು ಇತಿಹಾಸ ಇದೆ ಅಂದರೆ, ಒಬ್ಬರು ಋಷಿ ಇರ್ತಾರೆ, ಅವರ ಹೆಸರು ದುರ್ವಾಸರು. ಅವರು ಎಲ್ಲ ದೇವಿ ದೇವತೆಗಳಿಗೆ ಶಾಪ ಹಾಕ್ಬಿಡ್ತಾರೆ. ಎಲ್ಲ ದೇವತೆಗಳಿಗೆ ಶಾಪ ಹಾಕಿದಾಗ ತಮ್ಮಲ್ಲಿರ್ತಕ್ಕಂತಹ ಎಲ್ಲ ಶಕ್ತಿಯನ್ನು ಕಳೆದುಕೊಂಡು ಅವರು ಸ್ವರ್ಗದಿಂದ ಈ ಭೂಲೋಕಕ್ಕೆ ಬಂದು ಸಾಮಾನ್ಯ ಜನರಂತೆ ಅವರು ವಾಸಿಸುತ್ತಾರೆ. ಇದನ್ನು ಕಂಡಂತಹ ರಾಕ್ಷಸರು ಇನ್ನೊಂದು ಕಡೆ ಸ್ವರ್ಗವನ್ನು ದಾಳಿ ಮಾಡಿ ನಾಶ ಮಾಡ್ತಾ ಇರ್ತಾರೆ. ಇಡೀ ಸೃಷ್ಟಿನ ನಾಶ ಮಾಡ್ತಾ ಇರ್ತಾರೆ. ಆಗ ಇದನ್ನು ಕಂಡಂತಹ ಗುರು ಬ್ರಹ್ಮರು ದೇವತೆಗಳಿಗೆ ತಮ್ಮ ಹತ್ತಿರ ಕರೆದು ಅವರಿಗೆ ಹೇಳುತ್ತಾರೆ, ಏನೆಂದು ಅಂದರೆ, ನೀವು ಈ ಶಾಪದಿಂದ ಮುಕ್ತರಾಗಬೇಕು ಎಂದರೆ ನೀವು ಅಮೃತವನ್ನು ಕುಡಿಯಿರಿ ಎಂದು. ಈ ಅಮೃತ ಸ್ವರ್ಗದಲ್ಲೇ ಇರುತ್ತದೆ. ಈ ಅಮೃತವನ್ನು ಕುಡಿಬೇಕು ಅಂದರೆ ಇವಾಗ ಅವರು ರಾಕ್ಷಸರೊಂದಿಗೆ ಹೋರಾಡಲು ಸಹ ಶಕ್ತಿ ಇರೋದಿಲ್ಲ. ಆಗ ದೇವತೆಗಳು ತಾವು ಸ್ವತಃ ಒಂದು ಪ್ಲ್ಯಾನನ್ನು ರೂಪಿಸಿ ಅವರು ಆ ರಾಕ್ಷಸರ ಜೊತೆಗೆ ದೇವತೆಗಳು ಈಗ ಅವರು ಒಂದು ಪ್ಲ್ಯಾನ್ ಮಾಡ್ತಾರೆ. ಅವರು ರಾಕ್ಷಸರೊಂದಿಗೆ ಸ್ವಲ್ಪ ಪ್ಲ್ಯಾನ್ ಮಾಡಿ, ನೀವು 50 ನಾವು 50 ಅಮೃತವನ್ನು ಕುಡಿಯೋಣ ಎಂದು ಇವಾಗ ಇವರು ದೇವತೆಗಳು ಸ್ವರ್ಗಕ್ಕೆ ಪ್ರವೇಶಿಸಿ ಅವರು ಅಲ್ಲಿರ್ತಕ್ಕಂತಹ ಒಂದು ಅಮೃತವನ್ನು ತೆಗೆದುಕೊಂಡು ಇದು ಇವರ ಕೈಯಲ್ಲಿ ಇರುತ್ತದೆ ದೇವತೆಗಳ ಹತ್ರ. ಆವಾಗ ಇವರು ಅವರ ಮೇಲೆ ಬೂದಿ ಎರಚಿ ಇವರು ಯಾರು ದೇವತೆಗಳು ಆ ಅಮೃತ ತಗೊಂಡು ಓಡಿ ಹೋಗುತ್ತಾರೆ. ಆ ಓಡಿ ಹೋಗುವುದು 12 ದಿನ ಆಗುತ್ತೆ. ಆ 12 ದಿನವು 12 ವರ್ಷದವರೆಗೆ ಥರ ಕಾಣುತ್ತೆ. ಆ 12 ವರ್ಷ ಕಾಣುತ್ತೆ. ಆ ಒಂದು 4 ಹನಿಗಳು ಈ ಪ್ರದೇಶದಲ್ಲಿ ಬಿದ್ದಿದೆ ಎಂದು ಒಂದು ಪ್ರಾಮುಖ್ಯತೆಯನ್ನು ವಹಿಸಿ ಇಲ್ಲಿ ಮಹಾಕುಂಭಮೇಳ ನಡೆಯುತ್ತದೆ. ಈ 4 ಪ್ಲೇಸ್ನಲ್ಲಿ ತುಂಬ ಪ್ರಮುಖವಾದದ್ದು. ಇದು ಮಹಾಕುಂಭಮೇಳವು ಯುನೆಸ್ಕೋ